संयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। अविरल शब्दगणोग प्रक्षालित सकलभूतलकलङ्कः मुनिगुरुपाशतीर्थः सरस्वती हरतु नो दुरितम्। अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्री परमगुरुभ्यो नमः। परमप्राचार्यगुरुभ्यो नमः। सकलकलुषविध्वंसकं श्रेयासां परिवर्धकं धर्मसम्बन्धकं भव्य जीवमनः प्रतिबोधकारकमिदं शास्त्रं श्री मूलाचार्य प्रदीपनामधेयम्। अस्य मूलग्रन्थकर्तारः श्री सर्वदेवासुरग्रन्थकर्तारः श्री गणधरदेवाः प्रतिगणधरदेवाः तेषां वचनानुसारमासाद्यं पूज्य श्री सकलकीर्ति आचार्येण विरचितम् इदं शास्त्रं श्रोतारः सावधानतया श्रवन्तु। मङ्गलं भगवान् वीरो मङ्गलं गौतमो मुनि मङ्गलं बुद्धकुन्दार्यो मङ्गलं सर्वमङ्गलमाङ्गल्यं सर्वकल्याणकारिकं प्रधानं सर्वधर्माणां जैनं जैनुशासनं वन्दे विद्यासागरं वन्दे सन्मतिसागरं वन्दे चन्द्रप्रभुसागरं। पंच परमेश्वरी भगवान की, 24 भगवान की, आचार्य श्री शांति सागर जी महाराज की, आचार्य श्री विद्यासागर जी महाराज की, आचार्य श्री सन्मति सागर जी महाराज की, आचार्य श्री चंद्रप्रभ सागर जी महाराज की, अहिंसा में विश्व धर्म की, श्रीमंत मुक्ति भरतारं कृशहं कृशनायकं धर्मतीर्थकरं ज्येष्ठं वन्दे अनन्तगुणार्णवं। ज्ञानाचार्यपदप्राप्ता नरः सिद्धत्रियोगिनः नत्वा वक्षेष्ठता ज्ञानाचार्यं विश्वागदीपकम्। निन्ने दिवस तप के अभाव में हानि अनंत विषय ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ। ಆಚಾರ್ಯ ಭಗವಂತ ಸಕಲಕೀರ್ತಿ ಮಹಾರಾಜರು 2119 ಹಾಗೂ 2120 ಈ ಶ್ಲೋಕದಲ್ಲಿ ತಪದ ಅಭಾವದಿಂದ ಆಗುವಂತ ಹಾನಿ ಯಾವ ರೀತಿ ಆಗ್ತೈತಿ ಅನ್ನೋಂತ ಬಗ್ಗೆ ಚರ್ಚೆ ಮಾಡಿದ್ರು। ಅದರ ಜೊತೆಗೆ ತಪಶ್ರಮ करने की प्रेरणा ತಪಶ್ರಮ ಏನಕ್ಕೆ ಮಾಡಬೇಕು ಯಾವ ಕಾರಣದಿಂದ ಮಾಡಬೇಕು ಅನ್ನೋಂತ ಭಾವನೆ ಬಗ್ಗೆ ಇಲ್ಲಿ ಅದರ ಪ್ರೇರಣಾ ಕೂಡ ಇಲ್ಲಿ ನಮಗೆ ನಿನ್ನೆ ಹೇಳಿದ್ರು। ಇವತ್ತಿನ ದಿವಸ ವೀರ್ಯಾಚಾರಕ ಸ್ವರೂಪ ಅನ್ನೋಂತ ಈ ಗಾದೆ ತಗೊಳ್ತಿದ್ದೀವಿ। ಬಲಂ ವೀರ್ಯಂ ನಿಜಂ ಸರ್ವಂ प्रकटीकृत्य योगिना संयमाचरणं यस्य वीर्याचारो जिनेर्मतः। बलं वीर्यं निजं सर्वं प्रकटीकृत्य योगिना संयमाचरणं यस्य वीर्याचारो जिनेर्मतः। योगी लोग जो अपना बल वीर्य आदि सब प्रकट करके संयमाचरण का पालन करते हैं उसको भगवान जिनेंद्र देव वीर्याचार्य कहते हैं ಅಂತ ಹೇಳಿ ಹೇಳ್ತಾರೆ। ಯೋಗಿ ಮಹಾಪುರುಷರು ದಿಗಂಬರ ಮುನಿಗಳಿರಲಿ ಸಾಧು ಸಂತರಿರಲಿ ಅವರು ತನ್ನ ಹತ್ರ ಇರುವಂತ ಬಲ ಶಕ್ತಿ ಈ ಪ್ರಕಾರ ಇದನ್ನೆಲ್ಲ ಪ್ರಕಟ ಮಾಡಿ ಸಂಯಮಾಚರಣದ ಪಾಲನೆ ಮಾಡ್ತಿರ್ತಾರೆ। ಸಂಯಮದ ಆಚರಣೆ ಪಾಲನೆ ಮಾಡ್ತಿರ್ತಾರ। ಆ ಆಚರಣೆಗ ಆ ಕ್ರಿಯೆಗೆ ಭಗವಾನ್ ಜಿನೇಂದ್ರ ದೇವರು वीर्याचार्य ಅಂತ ಇಲ್ಲಿ ಅವರು ಸ್ಪಷ್ಟೀಕರಣ ಮಾಡಿ ಹೇಳಿದ್ದಾರೆ। बल और वीर्य का स्वरूप बल ಅಂತ ऊर्जे ಚಾಟಿಂಗ್ ಬಿಡಲಿಲ್ಲ ಯಾರು ಮೆಸೇಜ್ ಮಾಡ್ಬೋದು ಬಿಡೋರು ಈ ಕಡೆ ನೋಡಿ ಈ ಕಡೆ ನನ್ನ ಕಡೆ ಈ ತರ ಯಾಕೆ ಕೇಳೋದಿದೆ ನಿಮಗೆ ಪ್ರಶ್ನೆ ಇದೆ ಲಕ್ಷ್ಯ ತರ ನಿಮಗೆ ಇರಬಹುದಾ
ಮೊಬೈಲ್ ದರ್ಶನದ ಬಲ ಮತ್ತು ವೀರ್ಯದ ಸ್ವರೂಪ ಇಲ್ಲಿ ನಮಗ ಹೇಳ್ತಾ ಇದ್ದಾರ. ಬಲ ಮತ್ತು ವೀರ್ಯದ ಸ್ವರೂಪ ಹೇಳುವಾಗ ಏನ್ ಹೇಳ್ತಾರ ಅಂತಂದ್ರ ರಸಾಹಾರೋಷಧಾದೈಶ್ಚ ಜನಿತಂ ಬಲಮುಚ್ಯತೆ ವೀರ್ಯಂ ವೀರ್ಯಾಂತರಾಯಸ್ಯ ಕ್ಷಯೋಪಶಮ ಸಂಭವಂ. ಜನಿತಂ ಬಲಮುಚ್ಯತೆ ವೀರ್ಯಂ ವೀರ್ಯಾಂತರಾಯಸ್ಯ ಕ್ಷಯೋಪಶಮ संभवम. सरस आहार और औषधि आदि से जो सामर्थ्य उत्पन्न होती है उसको बल कहते हैं तथा वीर्यांतराय कर्म के शोषण से जो सामर्थ्य उत्पन्न होती है उसको वीर्य कहते हैं. ಇಲ್ಲಿ सरस सरस ಅಂದ್ರೆ ಆರು ಪ್ರಕಾರದ ರಸಗಳಿವೆ. ಆರು ಪ್ರಕಾರದ ರಸ ಸಹಿತ ಆಹಾರ ಮತ್ತು ಔಷಧಿ ಆದಿಯಿಂದ ಏನು ನಮಗೆ ಸಾಮರ್ಥ್ಯ ಉತ್ಪನ್ನ ಆಗುತ್ತದ ಅದಕ್ಕೆ ಬಲ ಅಂತ ಹೇಳ್ತಾರೆ. ಗುರುಜಿ सरस ಆಹಾರ ಮತ್ತು ಔಷಧ ಆದಿಯಿಂದ ಉತ್ಪನ್ನ ಆಗುವಂತ ಸಾಮರ್ಥ್ಯ ಏನಂತ ಹೇಳ್ತಾರೆ ಬಲ ಅಂತ ಹೇಳ್ತಾರೆ. ಮತ್ತು ವೀರ್ಯಾಂತರ ಕರ್ಮದ ಕ್ಷೋಭದಿಂದ ವೀರ್ಯಾಂತರ ಕರ್ಮದ ಕ್ಷೋಭದಿಂದ ಆಗುವಂತ ಸಾಮರ್ಥ್ಯ ಉತ್ಪನ್ನ ಆಗತೈತಿ ಅದಕ್ಕೆ ವೀರ್ಯ ಅಂತ ಹೇಳ್ತಾರೆ. ಬಲ ಮತ್ತು ಶಕ್ತಿ ಇಲ್ಲಿ ಎರಡು ಪ್ರಕಾರ ವೀರ್ಯ ಮತ್ತು ಬಲ ಎರಡು ಪ್ರಕಾರ ಬರ್ತದೆ. ಬಲ ಅಂದ್ರೆ ನಮಗೆ ಶರೀರ ಸಿಗುವಂತ ಬಲ, ಶರೀರ ಸಿಗುವಂತ ಬಲ ಏನೈತಿ ಅದು ಸಿಗೋದು ನಮ್ಗೆ ಆಹಾರ ಮತ್ತು ಔಷಧದ ಮೂಲಕ. ಶಕ್ತಿ ಶರೀರ ಸಿಗುವಂತ ಶಕ್ತಿ ನಮ್ಗೆ ಸಿಗೋದ್ರಿಂದ ಆಹಾರ ಮತ್ತು ಔಷಧದ ಮೂಲಕ ಸಿಗುತ್ತದೆ. ನಂತರ ವೀರ್ಯಾಂತರ ಕರ್ಮದ ಶೋಷಣದಿಂದ ನಮ್ಗೆ ಏನ್ ಪ್ರಾಪ್ತ ಆಗ್ತದೆ ವೀರ್ಯ ಅಂತ ಹೇಳ್ತಾರೆ. ಅದಕ್ಕೆ ಏನಂತಾರ ಅದು ವೀರ್ಯ. ಅದರ ಆತ್ಮಿಕ ಬಲ ಅಂತ ಹೇಳ್ತೇವೆ ನಾವು. ಆತ್ಮಿಕ ಬಲ ಅಂತ ಹೇಳ್ತೇವೆ. ಪುರುಷಾರ್ಥ ಮಾಡ್ಬೇಕಾದ್ರೆ ಈಗ ಯಾವುದೋ ಒಂದು ಕೆಲಸ ಮಾಡ್ಬೇಕಾದ್ರೆ ಫಸ್ಟ್ ನಾವ ಮನಸ್ಸಿನಾಗ ನಾವು ಸಂಕಲ್ಪ ಮಾಡಿ ದೃಢತೆ ಪ್ರಕಟ ಮಾಡ್ಕೊಳ್ತೇವೆ. ನಾವು ಇದನ್ನ ಮಾಡಬಹುದು, ಈ ಕೆಲಸ ನನ್ನ ಕಡೆಯಿಂದ ಆಗಬಹುದು. ಈಗ ರಾಹುಲ್ ಭಯ್ಯ ದೀಕ್ಷಾ ಆಗೋದಿಲ್ಲ. ರಾಹುಲ್ ಭಯ್ಯಗ 2 ತಾರೀಕಿಗೆ ದೀಕ್ಷಾ ಕೊಡ್ತಾರೆ. ಆದ್ರೂ ಕೂಡ ಅವ್ರು ದೀಕ್ಷಾ ತಗೊಂಡಾಗ ಇನ್ನೂ ದೀಕ್ಷಾ ಆಗಿಲ್ಲ. ಅವರು ದ್ರವ್ಯ ರೂಪದಾಗ ಅವ್ರು ಇನ್ನೂ ದೀಕ್ಷಾ ಆಗಿಲ್ಲ. ಆದ್ರೆ ಅವ್ರು ದೀಕ್ಷಾ ತಗೊಂಡಾಗ ಇದ್ದಾರೆ. ಯಾವಾಗ ದೀಕ್ಷಾ ತಗೊಂಡು ಹೇಳೋರ ಯಾವಾಗ ನಿಶ್ಚಯ ಮಾಡಿದ್ರು ನಾನು ಸಂಕಲ್ಪ ಮಾಡಿದ್ರು ನಾನು ದೀಕ್ಷಾ ತಗೊಳ್ಬಹುದು, ನನ್ನ ಹತ್ರ ಸಾಮರ್ಥ್ಯ ಐತಿ, ನನ್ನ ಹತ್ರ ದಿಗಂಬರ ಪಾಲನೆ ಮಾಡುವಂತ ನನ್ನ ಶಕ್ತಿ ಐತಿ ಅನ್ನೋಂತ ಯಾವತ್ತವರು ಮನಸ್ಸಿನ ಒಳಗಡೆ ನಿಶ್ಚಯ ಮಾಡಿದ್ರು ಅವತ್ತವರದ ವೀರ್ಯಾಂತರ ಕರ್ಮದಲ್ಲಿ ಶೋಷಣವಾಯಿತು. ಆ ವೀರ್ಯಾಂತರ ಕರ್ಮದ ಶೋಷಣವಾದಾಗ ಆ ಜೀವಕ ಅಲ್ಲಿ ವೀರ್ಯ ಪ್ರಕಟ ಇದೆ, ಶಕ್ತಿ ಪ್ರಕಟ ಇದೆ, ಆತ್ಮಿಕ ಬಲ ಪ್ರಕಟ ಇದೆ ಅಂತ ಹೇಳ್ತಾರೆ. ಶಾರೀರಿಕ ನಿರ್ಬಲ ಇರ್ತಾವ, ಕೆಲವೊಂದು ಶರೀರದಲ್ಲಿ ನಿರ್ಬಲ ಇರ್ತಾವ, ಅದರ ಮಾನಸಿಕ ಬಹಳ ಏನಂತೈತಿ ನಿಶ್ಚಯವಾಗಿರ್ತಾವ, ಕೆಲಸ ಮಾಡಬಹುದು, ಸಾಧಿಸಬಹುದು ಅನ್ನುವಂತ ಸಾಮರ್ಥ್ಯ ಇರುವಂತವ್ರ. ಇಲ್ಲಿ ವೀರ್ಯಾಂತರ ಕರ್ಮದ ಶೋಷಣೆಯಿಂದ ಒಳಗಡೆ ಆತ್ಮಿಕ ಬಲ ಇರ್ತೈತಿ. ಆದ್ರೆ ಶಾರೀರಿಕ ನಿರ್ಬಲ ಇದ್ರೂ ಕೂಡ ಒಳಗಡೆ ಆತ್ಮೀಯ ಬಲ ಇದ್ದೇ ಬಹಳ ಹೇಳ್ತೀವಿ. ಎಷ್ಟು ಚಿಕ್ಕ ಜೀವಿತ ಮಾಡ್ತೀವಿ ನಾವು, ಕಾಣಿಸ್ಲಿಲ್ಲ ಕೆಲಸ ಎಲ್ಲ ಬಹಳ ದೊಡ್ಡ ಕೆಲಸ ಮಾಡಿದಲ್ಲ ಅಂತ ಈ ಪ್ರಕಾರದಲ್ಲಿ ಹೇಳ್ತಾರೆ. ಔಷಧಿ ಮತ್ತು ಆಹಾರದ ಮೂಲಕ ಶರೀರಕ್ಕೆ ಶಕ್ತಿ ಸಿಗ್ತೈತಿ ಮತ್ತ ವೀರ್ಯಾಂತರ ಕರ್ಮದ ಶೋಷಣೆಯಿಂದ ಅಲ್ಲಿ ನಮ್ಗೆ ಬಲ ಸಿಗ್ತದೆ. ಈ ಪ್ರಕಾರ ಇಲ್ಲಿ ಬಲ ಮತ್ತು ವೀರ್ಯದ ಸ್ವರೂಪ ನಮಗೆ ಇಲ್ಲಿ ತಿಳಿಸಿಕೊಡ್ತಾರೆ. ಯಾರು ಕೇಳಿದ್ದೇನ? ಹಾ ಹೇಳಿ. ನೋಡ್ರಿ ಪ್ರಥಮ ಗುರುಜಿ ಔಷಧಿ ತಗೊಳ್ಳಬಾರದು. ಹಾಗೆ ಶರೀರ ಮೇಂಟೈನ್ ಮಾಡಿದ್ರೆ ಔಷಧ ಅವಶ್ಯಕತೆ ಇಲ್ಲ. ಔಷಧಿ ಶಕ್ತಿ ಬರ್ತೀವಿ ನಾಯಕನು ಕೇಳಿದ್ದ ಸಮಾಜದಲ್ಲಿ ಶರೀರದಾಗ ನಮಗ ಹುಟ್ಟ ನಮಗ ಒಂದು ಶಕ್ತಿ ಇರಲಿ, ಬಲ ಇರುತ್ತೆ ಶರೀರಕ್ಕೆ. ಕೆಲವೊಂದು ಹುಡುಗರು ಹುಟ್ಟುವಾಗ ದಷ್ಟಪುಷ್ಟಾಗಿ ಹುಟ್ಟಿರ್ತಾವ, ಕೆಲವೊಂದು ರೋಗಾಗಳು ಹುಟ್ಟಿರ್ತಾವ. ಅದಕ್ಕ ಔಷಧ ಹುಟ್ಟನವರಿಗೆ ಔಷಧ ಆಗಿ ಉಪಚಾರವಾಗಿ ಮಾಡಬೇಕಾಗ್ತದೆ. ಆ ಪ್ರಕಾರ ಈಗ ನೀವು ನಿರೋಗಿ ಇದ್ದೀರಿ, ಈಗ ನಿಮ್ಗೆ ಯಾವುದೋ ಔಷಧ ಉಪಚಾರದ ಅವಶ್ಯಕ ಇಲ್ಲ. ಏನೋ ಒಂದು ಕಾರಣ ಓದೈತಿ ಅಕ್ಕ ನಿಮ್ಮದ ಆಕರ್ಷಣ
ನಿಮ್ಮ ಶರೀರಕ್ಕೆ ಏನಾದ್ರು ರೋಗ ಎಲ್ಲ ಆಯಿತು, ಶರೀರಕ್ಕೆ ಏನಾಯ್ತು ರೋಗ ಆಯ್ತು. ಈಗ ತಿಳ್ಕೊಂಡ್ರೆ ನಾವು ದಿಗಂಬರ ಮುನಿ ಏನಿಲ್ಲ, ನನಗೆ ಏನೋ ಜ್ವರ ಬಂತು, ಊರಿ ಬಂತು, ಸರ್ದಿ ಆಯ್ತು, ಕೆಮ್ಮು ಆಯ್ತು, ಏನೋ ನೆಗಡಿ ಬಂತು, ಏನೋ ನಮ್ಮ ಶರೀರ ತ್ರಾಸ ಆಗಿದೆ, ಅವಾಗ ನಾವು ಔಷಧ ಕೂಡ ಶರೀರ ಸರಿ ಮಾಡ್ಕೊಂಡಿಲ್ಲ, ಚಲೋ ಮಾಡ್ಕೊಳ್ತೀವಲ್ಲ. ಯಾಕೆ ಮಾಡ್ಕೊಳ್ತೇವೆ? ಮುಂದೆ ಮತ್ತೆ ನಮ್ಗೆ ಸಾಧನ ಮಾಡ್ಬೇಕಂತ. ಆ ಸಾಧನ ಮಾಡ್ಬೇಕಾದ್ರೆ ಶರೀರ ನಮ್ಗ ಚಲೋ ಇರ್ಬೇಕು, ಶರೀರ ನಮ್ಗೆ ನಿರೋಗಿ ಇರ್ಬೇಕು ಅನ್ನೋದ್ರಿಂದ ಔಷಧ ತಗೊಳ್ತೇವೆ. ಮೂಲತಃ ನಮಗೆ ಏನ್ ಹೇಳಿದಾರೆ ಅಂತಂದ್ರ ಔಷಧಿನ ತಗೊಳ್ಳಬಾರದು, ಹಂಗ ನಾವು ಮತ್ತೆ ಶರೀರ ಮೇಂಟೈನ್ ಮಾಡ್ಬೇಕು. ಫಸ್ಟ್ ಆಹಾರ ಔಷಧಿ, ಶರೀರ ಮೇಂಟೈನ್ ಮಾಡೋದ್ರಿಂದ ಆಹಾರ ತಗೊಳ್ಳುವಾಗ ಔಷಧ ಅಂತ ಆಹಾರ ತಗೊಂಡ್ರೆ ಅಂತಂದ್ರ ನಿಮ್ಗೆ ಬೇರೆ ಔಷಧ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆಹಾರ ಶಕ್ತಿಗೆ ಅಂತ ಮನೆಯಾಗ ಚಲೋ ಮಾಡಿದಾರ ಹಬ್ಬ, ಇನ್ನ ಕರಗ ಕರ್ಜಿಕ ಮಾಡಿದಾರಲ್ಲ ಮನೆಯಾಗ, ಚಲೋ ಇದಾವಂತ ಹೊಡೆದ ಹೊಡಿತೀವಿ, ಎಲ್ಲ ಎಣ್ಣೆ ಕಳಿಸಿದಿರ್ತೀವಿ, ಒಳಗ ಏನೈತಿ ಗ್ಯಾಸ್ಟ್ರಿಕ, ಪಿತ್ತ, ಜಳಜೋಡಿಸೋದ, ಡೈಜೆಷನ್ ಆಗಂಗಿಲ್ಲ, ಇವೆಲ್ಲ ಆಗ ಏನ್ ಮಾಡ್ತೀವಿ ಔಷಧ ತಗೊಳ್ತೀವಿ. ಅದಕ್ಕ ಈ ಔಷಧ ತಗೊಳ್ಬಾರ್ದು. ಹಂಗ ನಾವೇನ್ ಮಾಡ್ಬೇಕು? ಫಸ್ಟ್ ತಿನ್ನುವಾಗನ ಆಹಾರ ತಿನ್ನುವಾಗ ಆಹಾರ ಅಂತ ತಿನ್ನಬಾರ್ದು. ನಾವು ಆಹಾರ ತಿನ್ನುವಾಗ ಔಷಧ ಅಂತ ತಿನ್ನುವಂತಂದ್ರ ಬೇರೆ ಔಷಧ ಅವಶ್ಯಕತೆ ಇಲ್ಲ, ಬೇರೆ ಔಷಧ ತಗೊಳ್ಳೋದ ಅವಶ್ಯಕತೆ ಇಲ್ಲ. ಆ ಪ್ರಕಾರ ಹೇಳ್ತಾರೆ ಶರೀರಕ್ಕೆ ಬಲ ಬರಬೇಕಾದ್ರ ಆಹಾರ ಮತ್ತು ಔಷಧಿ ಇದರ ಮೂಲಕ ನಮಗೆ ಶರೀರಕ್ಕೆ ಒಂದ ಬಲ ಶಕ್ತಿ ಅಂತ ತಿಳ್ಕೊಳ್ಬೇಕಾಗ್ತದೆ. ಸಮझला? ನೀವೇನ್ ಮಾಡ್ತೀರಿ? ಮನೆ ಆಹಾರ ಬಂದು ನಾವು ಹೇಳಬೇಕಲ್ಲ, ಬಿಪಿ ಜಾಸ್ತಿ ಆಗ್ತೈತಿ, ಬಿಪಿ ಭಾಳ ಹೈ ಹೋಗ್ತೈತಿ, ಹಂಗ ಹಿಂಗ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಈಗ ಬಿಪಿ ಔಷಧ ತಗೊಳ್ತೀರಿ, ನೀವು ತಗೊಳ್ತೀರಿ, ಬಿಪಿ ಔಷಧ ತಗೊಳ್ಳಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕ ತಗೊಳ್ಳೋದಿಲ್ಲ. ಟೆನ್ಷನ್ ಬರ್ದಿಕ್ಕೆ ಟೆನ್ಷನ್ ಯಾರು ಮಾಡೋದು? ಅದಕ್ಕೆ ಯಾರು ಮಾಡೋದು ಅಂತಂದ್ರ ಉದಾಹರಣೆ ಸಾಮಾನ್ಯವಾದ ಒಂದು ಉದಾಹರಣೆ ಸಣ್ಣ ಉದಾಹರಣೆ ಐತೆ ನೋಡಿ. ನಮ್ಮ ಮನೆ ಕತೆ ಹೇಳಿದ ಪ್ರವಚನ ಒಂದು ಯಾವ ವಿಷಯ ನನಗಿಲ್ಲ ಅಂತ ಹೇಳಿದ್ ನಾನು. मैं कमली को छोड़ना चाहता हूँ लेकिन कमली मुझे नहीं छोड़ रही. ಹೌದಿಲ್ಲ? ಕತೆ ಹೇಳಿದ್ರಲ್ಲ ಹೊಳೆಯಿಂದ ನಾವು ಮಸ್ತ್ ಬಿಡಲೇ ಅಂತಿದ್ದೆವು, ಆದ್ರೆ ನಮ್ಮನ್ನ ಬಿಡಬಾರ್ದು ಅಂತ ಹೇಳ್ತಿದ್ದೆವು. ಇಲ್ಲ, ಆದ್ರೆ ನಮ್ಮನ್ನ ಬಿಡಬಾರ್ದಿಲ್ಲ, ನಾವು ಹೋಗಿ ಹಿಡ್ಕೊಂಡಿದ್ದೆವು, ಅದನ್ನ ನಾವು ಹೋಗಿ ಹಿಡ್ಕೊಂಡಿದ್ದೆವು, ಬಿಟ್ಬಿಡೋದನ್ನ. ನಿಮ್ ಖರೆ ಏಕದಮ್ ಸ್ವಚ್ಛ ಉದಾಹರಣೆ ಹೇಳಿ ಆಚರ್ಸ್ಗಳು ಸಾಕಿ ಹೇಳ್ತಿರ್ತಾರಂತ. ಆಚರ್ಸ್ಗಳು ಏನ್ ಹೇಳ್ತಿರ್ತಾರ? ಸಾಕಿ ಹೇಳ್ತಿರ್ತಾರ ಮನುಷ್ಯ ನಿರೋಗಿ ಇರ್ಬೇಕಾಗಿತ್ತಂದ್ರೆ ಗುರುಜಿ ಕಣ್ಣು ತುಂಬ ನೀತಿಬೇಕು, ಹೊಟ್ಟೆ ತುಂಬ ಊಟ ಬೇಕು. ಇವೆರಡು ಮನುಷ್ಯ ಮೇಂಟೈನ್ ಮಾಡಿದಂತಂದ್ರ ಕಣ್ಣು ತುಂಬ ನೀತಿ ಮತ್ತು ಹೊಟ್ಟೆ ತುಂಬ ಊಟ, ಇವೆರಡ ಮೇಂಟೈನ್ ಮಾಡಿದಂತರ ಮನುಷ್ಯ ಯಾವುದು ಟೆನ್ಷನ್ ಬರಲ್ಲ. ಹೊರಗಿನ ನಾವೆಲ್ಲ ಯಾರು ಮಾಡ್ತೇವೆ? ಹೋಗೋ ಬರೋ ಹಾದಿಗೆಲ್ಲ ಕಚರ ಎಲ್ಲ ನಮ್ಮ ಪದರಾಗಂತ ನಾವು ಒಳಗೆ ಕಳ್ಕೊತೇವೆ ಅಂತ ಅದನ್ನ ಕರ್ಕೊಂಡು ನಾವು ತಿರುಗಿ ಟೆನ್ಷನ್ ಮಾಡ್ಕೊಳ್ತೇವೆ. ಟೆನ್ಷನ್ ಮಾಡ್ಕೊಂಡ ಔಷಧ ನಾವು ತಗೋಬೇಕು, ಆ ರೋಗದ ನಮ್ಗ ಆಗ್ಬೇಕು. ಆ ಕಾರಣದಿಂದ ಟೆನ್ಷನ್ ತಗೊಳ್ದೇವು. ಹೆಂಗ ಬಂದೈತಿ ಹಂಗ ಹೋಗ್ತೈತಿ. ಉಳಿದ ನಮ್ಮ ಮತ್ತೆ ಯಾವತ್ತೂ ಉಳಿಯಂಗಿಲ್ಲ. ಯಾವಾಗ ಒಳಗೆ ಇಟ್ಕೊಳ್ತೇವೆ ಅವಾಗ ಉಳ್ಕೊಳ್ತಿದ್ದಲ್ಲ, ಒಳಗೆ ಇಟ್ಕೊಳ್ಳೋದಿಲ್ಲ. ಈ ಕಡೆ ಕೇಳಿದ್ದೆ ನಾ ಪ್ರವಚನ ಮಾಡ್ಬೇಕು, ನಾ ಸುಮ್ ಚರ್ಚೆ ಮಾಡ್ಕೊಳ್ತೀನಿ. ಯಾಕೆ ಕೇಳೋದಿತ್ತಿ? ಈಗೆಲ್ಲ ಜೋಡಿ ಕಾರ್ಯಗಳು ಇದ್ದಾರೆ, ಯಾರು ಮದ್ಗಡೆ ಮತ್ತೊಬ್ರು ಈ ಕಡೆ ಇದ್ದಾರೆ, ಇವ್ರು 3 ಮಂದಿ. ನಿಮ್ಗೆ ಯಾರು ಯಾವ ಹೊಡಿತೀನಿ? ಯಾರು ಮೈತ್ರಿ ಪುಟ ಹೇಗಿದ್ದ ಅವ್ರು ಯಾರು ದಾವ ಮಾಡಿದಾರ? ನಿಮ್ ಜೋಡಿ ಹೊಡ್ಕೊಂಡು ನೋಡು ಕುಣಿಸ್ಕೊಂಡ್ಬಿಟ್ಟಾರ. ಮತ್ತೆ ನಿಮ್ಮ ಬಾಜು ನೀವು ನಮ್ ಕಡೆ ಬಂದ್ಬಿಡ್ರಿ. ನೀವು ಈಗ ಮುಂದೆ ಬಂದ್ಬಿಡ್ತೀರಿ, ಒಳಗೆ ಬಿಳಿ ಸೀರೆ ಉಟ್ಕೊಂಡು ಕುಯ್ದಿರಿ. ಗುರುಜಿ ಆತ ಈ ಪ್ರಕಾರ ಇಲ್ಲದ್ರೆ ನಾವು ಹೆಂಗ್ ಮಾಡ್ತೇವೆ ಗೊತ್ತಾ ಗುರುಜಿ? ಗಜಸ್ನಾನ ಬಹಳ ಸುಂದರ ಉದಾಹರಣೆ ನಮ್ಮ ಈ ಜೀವನದಲ್ಲಿ. ನಾವೆಲ್ಲ ಅರ್ಥ ಮಾಡಬೇಕು.
ನಾವೆಲ್ಲರೂ ಅದರ ತರ ಬದುಕ್ತೀವಿ ನಾವು. ಗಜಸ್ನಾನ ತರ ಆನೆಗೆ ಎಷ್ಟು ತಿಕ್ಕಿ 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 ರಗಡಾಶ ಹಾಕಿ ಎಷ್ಟು ನೀರು ಬಾಳ್ಸತ್ತೀನಿ ನಾನು. ಒಂದು 5 ಮಿನಿಟ್ ಹೊರಗೆ ಬಿಟ್ಟಾದ್ದೆ ಮತ್ತೆ ಮಾಡ್ಕೊಳ್ತೀನಿ, ಮತ್ತೆಲ್ಲ ಮೇಲಿನ ಧೂಳ ಹಾಕೊಳ್ತಿದ್ದಾರೆ. ಸ್ವಾಧ್ಯಾಯ ಎಷ್ಟೋ ಮಾಡಿ ಪ್ರಯೋಜನ ಇಲ್ಲ, ಸಾಧನ ಎಷ್ಟೋ ಮಾಡಿ ಪ್ರಯೋಜನ ಇಲ್ಲ, ಧರ್ಮ ಎಷ್ಟೋ ಮಾಡಿ ಪ್ರಯೋಜನ ಇಲ್ಲ, ದಿನ ಎದ್ದು ಅಭಿಷೇಕ, ದಿನ ಬೆಳಿಗ್ಗೆ ಅಭಿಷೇಕ ಮಾಡಿ ಪ್ರಯೋಜನ ಇಲ್ಲ, ದಿನ ಸಾಧು ಸಂತರ ಸೇವೆ ಮಾಡಿಯೂ ಪ್ರಯೋಜನ ಇಲ್ಲ. ಇಷ್ಟೆಲ್ಲ ಮಾಡಿ ಕೂಡ ನಾವು ಮತ್ತೆ ಹೋಗಿ ಟೆನ್ಷನ್ ಹಾಕೊಂಡು ತೆರೆಯಾಗೆಲ್ಲ ಧೂಳು ಹಾಕೊಂಡು ಕೂತಂದ್ರ ಗಜ ಸ್ನಾನ ಬರ್ತಾರೆ. ಯಾವ ಪ್ರಕಾರ ಆಣಿ ಝಳಕ ಮಾಡಿ ಹೊರಗೆ ಬಂದು ಕೂಡ ಮತ್ತೆ ಮೇಲೆ ಧೂಳು ಹಾಕೊಳ್ತಿದ್ವಿ, ಹಂಗ ಬಸ್ಸಾಗಿರೋ ತನಕ ಅಷ್ಟ ನಾವು ಧರ್ಮಾತ್ಮ, ಅಭಿಷೇಕ ಮಾಡೋದ್ನಾಗ ಅಷ್ಟ ನಾವು ಶ್ರಾವ, ಜೈನ ಧರ್ಮದ ಶ್ರಾವ, ಸ್ವಾಧ್ಯಾಯ ಮಾಡೋದ್ನಾಗ ಅಷ್ಟ ನಾವು ಜ್ಞಾನಿ, ಮುನಿಗಳಿಗೆ ಆಹಾರ ದಾನ ಮಾಡಿ ಸೇವೆ ಮಾಡೋದು, ಮುನಿಗಳ ವಯೋತ್ಯಾಗ ಮಾಡೋದ್ನಾಗ ಅಷ್ಟ ನಾವು ಗುರು ಭಕ್ತ. ಮತ್ತೆ ಇಲ್ಲಿ ಹೊರಗೆ ಹೋದಲ್ಲ ಮತ್ತೆ ಆನಿಗಂತ ಮೇಲೆ ಧೂಳ ಹಾಕೊಳ್ದಾಗ್ತದೆ. ಅದಕ್ಕ ಗಜ ಸ್ನಾನವನ್ನ ಮಾಡ್ಕೊಳ್ಬಾರ್ದು, ತಿಳ್ಕೊಳ್ಬೇಕಿಲ್ಲಿ. ಯಾರು ಮಾಡೋದು ಬುದ್ಧಿ, ಯಾರು ಮಾಡೋದು ಬಿಡ್ಬೇಕು. ಅದು ಬಿಡ್ಬೇಕಾದ್ರೆ ಯಾರು ಮಾಡ್ಬೇಕು? ನಿಮ್ಮ ತಪ್ಪು ಕಲ್ಪನೆ ಇದೆ ಎಲ್ಲರದು. ನಾ ಹೇಳಿಕೆ ಕೇಳಿ, ಪಿಂಚಿ ಕಮೋಡ್ ತಗೊಂಡ್ರೆ ಟೆನ್ಷನ್ ಕಡಿಮೆ ಆಗ್ತದೆ ಅಂತ ತಿಳ್ಕೊಬೇಡ ನೀವು. ವಾಟ್ಸಂಗಿಲ್ಲ ಗುರುಜಿ, ನಾವು ವಾಟ್ಸ್ಕೊಂತೇವೆ. ನಿಮಗೆಲ್ಲ ಅನಿಸಿರ್ಬೋದು ನಾವು ಮನಿ ಮಠ ಎಲ್ಲ ಬಿಟ್ಟ, ಕುಟುಂಬ ಪರಿವಾರ ಎಲ್ಲ ಬಿಟ್ಟ ನಾವು ಬಂದ್ರೆ ನಾವು ಬಹಳ ಸುಖಿ ಇರ್ತೇವೆ ಅಂತ ಅನ್ಕೊಂಡಿರ್ಬೋದು. ನಾವು ಅದನ್ನ ಬರೇ ಬಾಯಿ ರೂಪದಾಗ ಬಿಟ್ಟು ನಡೆಯಂಗಿಲ್ಲ. ಬರೇ ಬಾಯಿ ರೂಪದಾಗ ಬಿಟ್ಟು ಒಳಗಡೆ ಇಟ್ಕೊಂಡಿದ್ವಿ ಅಂತಂದ್ರೆ ಯಾವ ಮಹಾರಾಜ ಅದು ಶ್ರೇಣಿಕ ಮಹಾರಾಜನ ಕಥೆದಾಗ ಬಂದಿದ್ರಲ್ಲ, ಪುಷ್ಪಡಾಲ ಕಥೆ ಅಂತಿಲ್ಲ. ಪುಷ್ಪಡಾಲ ದೇಶ ತಗೊಂಡು 12 ವರ್ಷದಾಗ ದಿಗಂಬರ ಮುನಿಯಾಗ ಕೈಯಾಗ ಪಿಂಚಿ ಕಮ್ಕೊಂಡು ಹಿಡ್ಕೊಂಡ್ರ 12 ವರ್ಷ ಆಯ್ತು. ಆದ್ರೆ ಬಿ ಸಾಧನೆ ಮಾಡಕ್ಕಾಗಲ್ಲ. ಯಾಕಾಗಲಿಲ್ಲ? ಒಳಗೆ ಇಟ್ಕೊಂಡಿದ್ರು, ಹೊರಗಿಂದಷ್ಟೇ ಬಿಟ್ಟಿದ್ರು. ಹೊರಗಿಂದ ಬಿಟ್ಟು ಯಾರು ಮಾಡೋದು? ಒಳಗೆ ಇಟ್ಕೊಂಡ ದೀಕ್ಷಾ ತಗೊಂಡ್ರೆ ಎಲ್ಲ ಬಿಡಕಾಗ್ತದೆ ತಿಳ್ಕೊಳಕ್ ಹೋಗ್ಬೇಡ್ರಿ. ದೀಕ್ಷಾ ತಗೊಂಡು ಕೂಡ ಅದ್ ಹಿಡ್ಕೊಂಡು ಜೀವನ ಮಾಡ್ತಿರ್ತಾರೆ ಕೆಲವರೆಲ್ಲ. ಆ ಪುಷ್ಪಡಾಗುತ್ತೆ, ಆ ಪ್ರಕಾರ ಜೀವನ ಏನು ಉಪಯೋಗ ಇಲ್ಲ. ಯಾರು ನೋಡೋದಕ್ಕಾಯ್ತಾ? तप आदि ग्रहण करने की प्रेरणा ये देखो जी, तप 12 प्रकारचे तप आहे. 12 प्रकारचे देशमानकांनी तप दिलं. ಎಷ್ಟು 12 प्रकारचे तप आहे. मराठी चॅनल मराठी बघते और बाप से लक्ष्य ಕೇಳ್ತಿರ್ತಾರೋ ಅವರು ನೋಡಿದ ಕೂಡಲೇ ಮರಾಠಿಗೆ ಬಂದ್ಬಿಡ್ತಾರೆ. 12 प्रकारचे किती आहेत? तप आहे. कुठले कुठले? अनशन्य, अमोदर्य, बुद्धिपरिसंख्यान आदी जे 12 प्रकारचे बाह्य आणि अंतरंग तप आहे. हे तपाला ग्रहण करण्याची प्रेरणा आतापर्यंत देणार आहे. अनयो प्राप्य सामर्थ्यम तपो योगादि संयमान युत्सर्गादिश्चय कुर्वन् ध्वनि गुहित पराक्रमा अनयो प्राप्य सामर्थ्यं तपो योगादि संयमान युत्सर्गादिश्च कुर्वन् ध्वनि गुहित पराक्रमा. ಇಲ್ಲಿ ಆಚಾರ್ಯ ಭಗವಂತರು ತಪ ಆದಿ ಗ್ರಹಣ ಮಾಡುವಂತ ಇಲ್ಲಿ ಪ್ರೇರಣೆ ನಮಗೆ ಇಲ್ಲಿ ಕೊಡುತ್ತಾರೆ. इन दोनों की सामर्थ्य प्राप्त कर, इन दोनों की ಯಾವೆರಡ ರೋಜಿಗೆ ಬಲ ಮತ್ತು ವೀರ್ಯ. ಬಲ ಏನು ಪ್ರಕಟ ಆಗಿದೆ? ಆಹಾರ, ಔಷಧ ಆದಿ ಇದರಿಂದ ನಮಗೆ ಶರೀರಕ್ಕೆ ಬಲ ಶಕ್ತಿ ಮತ್ತು ವೀರ್ಯಾಂತರ ಕರ್ಮದ ಕ್ಷೋಭದಿಂದ ನಮಗೆ ಇಲ್ಲಿ ವೀರ್ಯ ಪ್ರಕಟ ಆಗಿದೆ. ಇವೆರಡೂರಿಂದ ಸಾಮರ್ಥ್ಯದಿಂದ ಪ್ರಾಪ್ತ ಎರಡನ್ನೂ ಪ್ರಾಪ್ತಿ
ನಮ್ಮಲ್ಲಿರುವಂತ ಈ ಶಕ್ತಿಯನ್ನು ನಾವು ಮುಚ್ಚಿಡ್ದ ಬಚ್ಚಿಡ್ದ ಏನ್ ಮಾಡ್ಬೇಕು? ಮುನಿಯೋಂಗು ಮುನಿ ಮಹಾರಾಜರಿಗೆ ಏನ್ ಮಾಡ್ಬೇಕು? ಇಲ್ಲಿ ತಪ ಮಾಡಬೇಕು. ಮುನಿಯೋಂಗು तप योग संयम और कायसर्ग आदि धारण करना चाहिए. ಇದೆಲ್ಲ ಹೇಳ್ತಾರೆ ಗುರುಜಿ ಮುನಿಗಳು ಹೇಳ್ತಾರೆ. ಹೌದು, ಮೂಲಾಚಾರ ಪ್ರದೀಪ ಗ್ರಂಥ ಇದನ್ನ ಮುನಿಗಳಿಗೋಸ್ಕರ. ಇದರಲ್ಲಿ ಮುನಿಗಳ ಸಾಧನೆ ಬಗ್ಗೆ ಚರ್ಚೆ ಮಾಡ್ತಾರೆ. ಇದರಲ್ಲಿ ಏನ್ ಹೇಳ್ತಾರೆ ಮುನಿಗಳಿಗೆ? ನಿಮ್ಮಲ್ಲಿ ಮೊದಲು ಬಲ ಪ್ರಕಟ ಮಾಡ್ಕೊಳ್ಬೇಕು. ಮೊದಲ ಬಲ ಪ್ರಕಟ ಮಾಡ್ಕೊಳ್ಬೇಕು. ಬಲ ನಂತರ ವೀರ್ಯಾಂತರ ಕರ್ಮ ಶೋಷಮಾಗಿ ವೀರ್ಯ ಪ್ರಕಟ ಮಾಡ್ಕೊಳ್ಬೇಕು. ಇವೆರಡೂ ಸಾಮರ್ಥ್ಯ ಪ್ರಾಪ್ತಿ ಮಾಡ್ಕೊಂಡ ನೀವೇನ್ ಮಾಡ್ಬೇಕು? ನಿಮ್ಮಲ್ಲಿರುವಂತಹ ಆ ಶಕ್ತಿಯನ್ನು ಮುಚ್ಚಿಡದ, ಆ ಶಕ್ತಿಯನ್ನು ಬಚ್ಚಿಡದೆ ನೀವೇನ್ ಮಾಡ್ಬೇಕು? ತಪ ಮಾಡಬೇಕು, ಸಂಯಮ ಮಾಡಬೇಕು, ಯೋಗ ಧಾರಣೆ ಮಾಡ್ಕೊಳ್ಬೇಕು, ಕಾಯೋತ್ಸವ ಆಗಿ ಇಲ್ಲಿ ನಾವು ಕ್ರಿಯೆಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಈ ಪ್ರಕಾರ ಇಲ್ಲಿ ನಮ್ಗೆ ಹೇಳ್ತಾ ಸಂಯಮಕ್ಕೆ ಭೇದ ಕಥನ. ಇಲ್ಲಿ ಸಂಯಮ ಅಂತ ಬಂದಿದೆ ಶಬ್ದ, ಸಂಯಮದ ಭೇದದ ಕಥನ ಏನೈತಿ ಅದ್ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಾಣೇಂದ್ರಿಯ ದ್ವಿಭೇದಾಭ್ಯಾಂ ಸಂಯಮೋ ದ್ವಿವಿಧೋ ಮತಃ ಸ ಪ್ರಾಣಿ ಸಂಯಮ ಸಪ್ತ दश प्रकार एव हि यह संयम प्राण संयम और इंद्रिय संयम के भेद से दो प्रकार का है. इंद्रिय संयम ಮತ್ತು प्राणी संयम ಅಂತ ಈ ಭೇದದಿಂದ ಎರಡು ಪ್ರಕಾರದ ಸಂಯಮ ಇಲ್ಲಿ ಹೇಳ್ತಾ ಇದ್ದಾರೆ. उसमें भी प्राणी संयम के 17 भेद है. ಅದರಲ್ಲಿ ಕೂಡ ಪ್ರಾಣಿ ಸಂಯಮದ ಎಷ್ಟು ಭೇದ ಹೇಳಿದ್ರೆ ಗುರುಜಿ? 17 ಭೇದ, 17 ಭೇದಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ 17 ಭೇದಗಳನ್ನ ಯಾವ್ಯಾವ ಇಲ್ಲಿ ಮುಂದೆ ನೋಡೋದಿಲ್ಲ. पृथ्वी तेजो मरुत्कायाम नाम वनस्पति देहिनाम यज्ञेन रक्षणं यत्स पंचदाकाय संयम द्वित्रितोर्या क्षपचेन्द्रिया नाम यत् प्रतिपालनम् त्रसभेदेन संप्रोक्त चतुर्धा संयम सताम् अजीवानां तृणादीनां छेदनं नखादिभिः यत् संयमेना प्रोक्त संयमो जीव सौध्यकः पृथ्वी काई, जल काई, अग्नि काई, वायु काई और वनस्पति काई जीवों की प्रयत्न पूर्वक रक्षा करना 5 प्रकार का काय संयम है ಅಂತ ಹೇಳಿದ್ವಿ. 5 ಪ್ರಕಾರದ ಕಾಯ ಸಂಯಮಗಳು ಫಸ್ಟ್ ಇಲ್ಲಿ. ಪೃಥ್ವಿ ಕಾಯಿ, ಜಲ ಕಾಯಿ, ಅಗ್ನಿ ಕಾಯಿ, ವಾಯು ಕಾಯಿ ಮತ್ತು ವನಸ್ಪತಿ ಕಾಯಿಕ ಈ 5 ಪ್ರಕಾರ ಜೀವಿಗಳನ್ನ ಏನು ಮಾಡಬೇಕು? ಪ್ರಯತ್ನ ಪೂರ್ವಕ ರಕ್ಷಣೆ ಮಾಡಬೇಕು. ಅದಕ್ಕೆ ಕಾಯ ಸಂಯಮ ಅಂತ ಇಲ್ಲಿ ಹೇಳಿದ್ರು. द्विइंद्रिय, त्रिइंद्रिय, चतुरिंद्रिय और पंचेंद्रिय जीवों की रक्षा करना सज्जन लोगों के लिए 4 प्रकार का त्रस संयम कहलाता है. द्विइंद्रिय, त्रिइंद्रिय, चतुरिंद्रिय ಮತ್ತು
ಪಂಚೇಂದ್ರಿಯ ಈ ಜೀವಿಗಳಿಗೆ ರಕ್ಷಣೆ ಮಾಡಬೇಕು. ಯಾವ ರೀತಿ ಸಜ್ಜನ ಪುರುಷದಲ್ಲಿ ಆದ್ಯ ಕರ್ತವ್ಯ ಅಂತೇಳಿ ಹೇಳ್ತಾರೆ. ಅದಕ್ಕ ತ್ರಸ ಸಂಯಮ ಅಂತ ಹೇಳ್ತಾರೆ. मत मुंदा संयमी लोग जो तृण आदि अजीव पदार्थों को भी नाखून आदि से भी कभी नहीं छेड़ते उसको अजीव संयम कहते हैं ಅಂತ ಹೇಳ್ತಾರೆ. ಮತ್ತೆ ಮುಂದೆ ಹೇಳ್ತಾರ ಸಂಯಮಿ ಜೀವಿಗಳು ತೃಣ ಆದಿ ತೃಣಗಳ ಹುಲ್ಲು ಕಟ್ಟಿರ್ತಾವ ನೋಡಿ, ಇದನ್ನೆಲ್ಲ ಅವ್ರೇನ್ ಮಾಡ್ತಿರ್ತಾರ ಅಜೀವ ಪದಾರ್ಥ ಅವು ಅಜೀವ ಇರ್ತಾವ, ಹುಲ್ಲ ಒಣ ಹುಲ್ಲಾಗಿರ್ತಾವ ನೋಡಿ. ಈಗ ಎಕ್ಸಾಂಪಲ್ ನಿಮಗೆ ನೋಡೋದಂದ್ರೆ ಚಾಪಿ ಎಲ್ಲ ಇರ್ತಾವಲ್ಲ, ಹುಲ್ಲಿನ ಚಾಪಿ ಎಲ್ಲ, ಆ ಹುಲ್ಲಿನ ಚಾಪಿ ಎಲ್ಲ ಇರ್ಲಿ, ಇದಕ್ಕೆಲ್ಲ ಅಜೀವ ಪದಾರ್ಥಕ್ಕೂ ಭೀ ನಾಖೂನ್ ಆದಿಸಿ ಉಂಗುರ ಇದರಿಂದೆಲ್ಲ ಕೂಡ ಏನ್ ಮಾಡಂಗಿಲ್ಲ, ಛೇದನ ಮಾಡಂಗಿಲ್ಲ.